ನೈಸ್ ಸಂಸ್ಥೆಯ ಅತಿದೊಡ್ಡ ಮಹತ್ವಾಕಾಂಕ್ಷೆಯ ಯೋಜನೆ BMICP. ಇಲ್ಲಿ ಆ ಸಂದರ್ಭದಲ್ಲಿ ಆ ರಸ್ತೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಒಂದಷ್ಟು ರೈತರ ಜಮೀನುಗಳನ್ನು ವಶಪಡಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆಗಳು ಇರ್ತವೆ. ಆ ಪೈಕಿ ಒಂದಷ್ಟು ರೈತರುಗಳಿಗೆ ಪರಿಹಾರ ಅಂತ ಕೊಡಬೇಕು. ಕೊಡುವ ತೆಗೆದುಕೊಳ್ಳುವ ವ್ಯವಹಾರ ಅದು. ಒಬ್ಬ ವ್ಯಕ್ತಿಯ ಖಾಸಗಿ ಭೂಮಿ ಎಂದಾದರೆ ಆ ಭೂಮಿಯನ್ನು ಹಾದು ಹೋಗಬಹುದಾದಂತಹ ಯೋಜನೆಯ ಹೆದ್ದಾರಿ ಎನ್ನುವುದಾದರೆ ಆ ಭೂಮಿ ಕೊಡೋದಕ್ಕೆ ಪುಕ್ಸಟೆ ಅಲ್ಲ, ಪುಕ್ಸಟೆ ಕೊಡೋದಕ್ಕೆ ಬರೋದಿಲ್ಲ. ಬದಲಾಗಿ ಅದಕ್ಕೊಂದಷ್ಟು ಸರ್ಕಾರ ಹಣ ಕೊಡಬೇಕು. ಅದು ಒಂದು ತರಹದ ಖರೀದಿ ವ್ಯಾಪಾರ. ಈ ಕ್ಷಣದವರೆಗೂ ಕೂಡ ಅನೇಕ ರೈತರುಗಳ ಭೂಮಿಗೆ ದುಡ್ಡು ಕೊಟ್ಟಿಲ್ಲ ಸರ್ಕಾರ ಅಥವಾ ನೈಸ್ ಸಂಸ್ಥೆ. ಭೂಮಿಯ ನಿಯಮ ಮೀರಿ ಭೂಮಿ ತಿರುವು, ಲ್ಯಾಂಡ್ ಡೈವರ್ಷನ್ ಮಾಡಿದ ತನಿಖೆ, ಪರಿಹಾರ ನೀಡದೆ ರೈತರ ಹಕ್ಕುಗಳನ್ನು ಅನಿಶ್ಚಿತತೆಯಲ್ಲಿರಿಸಿದ ಅಧಿಕಾರಿಗಳು, KADB ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳ ಶಾಮೀಲು, ತನಿಖೆಗೆ ಆಗ್ರಹ. ಸರ್ಕಾರ ಮತ್ತು ರೈತರಿಗುಂಟಾದ ಆರ್ಥಿಕ ನಷ್ಟದ ಮೌಲ್ಯಮಾಪನ ಮಾಡಿ ನೈಸ್ ಮತ್ತು ಸಂಬಂಧಿತರ ಬೇನಾಮಿ ವಹಿವಾಟುಗಳ ತನಿಖೆ ಮಾಡಬೇಕು. ಅಧಿಕಾರ ದುರುಪಯೋಗ ಪಡಿಸಿಕೊಂಡವರ ಮೇಲೆ ಭ್ರಷ್ಟಾಚಾರದ ತಡೆ ಕೇಸ್ ಆಗಬೇಕು. ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಎಲ್ಲ ದಾಖಲೆ ವಶಪಡಿಸಿಕೊಂಡು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಆಗಬೇಕು. ಇಲ್ಲಿ ನಿರ್ಲಕ್ಷ್ಯ, FWA ನಿಯಮ ಮೀರಿ ಭೂಮಿ ತಿರುವು ನೈಸ್ ಯೋಜನೆಯ ಕರಾಳ ಮುಖ ಇದು, ಕರಾಳ ಮುಖ. ಕುಮಾರಸ್ವಾಮಿ ಒಂದು ಕಡೆ ಹೇಳ್ತಾರೆ, ಸರ್ಕಾರವೇ ಇದನ್ನು ಕಂಟ್ರೋಲಿಗೆ ತೆಗೆದುಕೊಂಡು ಸರ್ಕಾರದೇ ಒಂದು ಸಮಿತಿಯನ್ನು ರಚನೆ ಮಾಡಿ ಮೇಂಟೈನಿಗೆ ಬಿಡಬೇಕು. ಎಷ್ಟಂತ ಟೋಲ್ ಕಟ್ಟೋಣ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನನ್ನ ಸಹೋದ್ಯೋಗಿ ಸಂತೋಷ್ ರಾಠೋಡ್ ನೇರವಾಗಿ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ. ಸಂತೋಷ್, ಒಂದು ತರಹದ ಅನೇಕ ದಶಕಗಳಿಂದಲೂ ಕೂಡ ನೈಸ್ ಸಂಸ್ಥೆಯ ಈ ದರ್ಪಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಅನೇಕ ಪ್ರಯಾಣಿಕರು ಈ ಒಂದು ತರಹದ ಟೋಲ್ ಕಟ್ಟುವಂತಹ ಜಾಲಕ್ಕೆ ಸಿಕ್ಕ ಹಾಕೊಂಡಿದ್ರು. ಒಂದಷ್ಟು ಜನ ಈಗಲೂ ಕೂಡ ಆರೋಪ ಮಾಡ್ತಾರೆ. ಒಟ್ಟಾರೆ ಈ ನೈಸ್ ಸಂಸ್ಥೆಯ ಇತ್ತೀಚೆಗಿನ ಕುಮಾರಸ್ವಾಮಿ ಜೊತೆಗೆ ಸರ್ಕಾರ ಜೊತೆಗೆ ನೈಸ್ ಸಂಸ್ಥೆ ಒಂದು ತರಹದ ಚರ್ಚಿತ ಜಟಾಪಟಿ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್. ಸಾಹಿಲ್, ಹೈಕೋರ್ಟ್ನ ಆದೇಶವನ್ನು ನೋಡೋದಾದರೆ ಇದು ಕೇವಲ ಒಂದು ತನಿಖೆ ಮಾಡಬೇಕಾಗಿರುವಂತಹ ಪ್ರಕರಣ ಅಲ್ಲ. ಯಾರು ಅಲ್ಲಿ ಸುಲಿಗೆ ಮಾಡಿದ್ದಾರೆ ಅಂಥವರ ಮೇಲೆ ನೇರವಾಗಿ ಕ್ರಿಮಿನಲ್ ಮೊಕದ್ದಮೆ ಹಾಕಿ, ಯಾರ್ಯಾರು ಜನರಿಂದ ದುಡ್ಡನ್ನು ಸುಲಿಗೆ ಮಾಡಿದ್ದಾರೆ ಅಂಥವ್ರನ್ನ ಒದ್ದು ಒಳಗೆ ಹಾಕಿ ಅದರ ಬಗ್ಗೆ ತನಿಖೆ ಮಾಡುವಂತಹ ಪ್ರಕರಣ. ಯಾಕಂದರೆ ನಮ್ಮ ಮುಂದೆ ಈಗಾಗಲೇ ಹೈಕೋರ್ಟ್ನ ಆದೇಶ ಇದೆ. ಹೈಕೋರ್ಟ್ ತನ್ನ ಆದೇಶದಲ್ಲಿ ಒಂದು ವಿಚಾರವನ್ನು ಹೇಳುತ್ತೆ, ನ್ಯಾಯಮೂರ್ತಿಗಳು ಹೇಳುತ್ತಾರೆ, ದೇರ್ ಇಸ್ ನಥಿಂಗ್ ನೈಸ್ ಇನ್ ದಿಸ್ ಕೇಸ್ ಅಂತ ಹೇಳುತ್ತಾರೆ. ಈ ಪ್ರಕರಣದಲ್ಲಿ ಈ ನೈಸ್ ಸಂಸ್ಥೆ ಏನು ಕೆಲಸ ಇದೆ ಇದರಲ್ಲಿ ಯಾವುದೂ ಕೂಡ ನೈಸ್ ಆಗಿದೆ ಅಂತ ನಮಗನಿಸ್ತಾ ಇಲ್ಲ. ಸ್ವತಂತ್ರವಾಗಿರುವಂತಹ ಫಾರೆನ್ಸಿಕ್ ಆಡಿಟ್ ಮೂಲಕವಾಗಿ ಇದನ್ನು ಸಂಪೂರ್ಣವಾಗಿ ಆಡಿಟ್ ಮಾಡಿಸಬೇಕು. ಸರ್ಕಾರಕ್ಕೆ ಎಷ್ಟು ನಷ್ಟ ಆಯಿತು, ಜೊತೆಗೆ ಜನರಿಗೆ ಎಷ್ಟು ನಷ್ಟ ಆಗಿದೆ, ಎಷ್ಟು ಜನ ಟೋಲ್ ಕಟ್ಟಿದ್ದಾರೆ, ಮತ್ತೊಂದು ಮಗದೊಂದು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ರೂಪಾಯಿಗೂ ಕೂಡ ಆಡಿಟ್ ಆಗಬೇಕು ಅನ್ನುವಂತಹ ಒಂದು ವಿಚಾರವನ್ನು ಹೈಕೋರ್ಟ್ ಹೇಳುತ್ತೆ. ಇಡೀ ಕರ್ನಾಟಕದಲ್ಲೇ ಅತಿ ದೊಡ್ಡ ಭ್ರಷ್ಟಾಚಾರ, ಅತಿ ದೊಡ್ಡದಾಗಿರುವಂತಹ ಒಂದು ಹಗರಣದ ಪ್ರಕರಣ ಇದು ಅಂತ ಖುದ್ದು ಹೈಕೋರ್ಟ್ ಹೇಳುತ್ತೆ. ಇದಕ್ಕಿಂತ ದೊಡ್ಡದಾಗಿರುವಂತಹ ಆಧಾರ ಅಥವಾ ಇದಕ್ಕಿಂತ ದೊಡ್ಡದಾಗಿರುವಂತಹ ಒಂದು ಪುಷ್ಟೀಕರಣ ಮತ್ತೇನಾದರೂ ನಾವು ತರಬೇಕಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಇದು ಜನರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ನೈಸ್ ರೋಡಲ್ಲಿ ಆದಂತಹ ಕೆಲವು ಘಟನಾವಳಿಗಳನ್ನು ನೋಡಿದ್ವಿ. ಆ ಒಂದು ಟೋಲ್ ಸುಲಿಗೆ ಮಾಡುವಂತಹ ಸಂದರ್ಭದಲ್ಲಿ ಜನರ ಮೇಲೆ ಆದಂತಹ ದರ್ಪಗಳು, ಅವರ ಮೇಲೆ ಆದಂತಹ ದೌರ್ಜನ್ಯ, ಅದರ ನಡುವೆ ಜನರಿಂದಲೂ ಸುಲಿಗೆ ಆಯಿತು. ಯಾರ್ಯಾರು ಜಮೀನು ಕಳ್ಕೊಂಡಿದ್ದಾರೆ, ಸರಿಸುಮಾರು 20,000 ಎಕರೆಯಷ್ಟು ಜಮೀನು, ಆ ಜಮೀನು ಯಾರು ಕಳ್ಕೊಂಡಿದ್ದಾರೆ ಅವರು ಕೂಡ ಸಂತ್ರಸ್ತರಾಗಿ ಈವರೆಗೂ ಕೂಡ ಇವತ್ತು ಸಿಗುತ್ತಾ ಪರಿಹಾರ, ನಾಳೆ ಸಿಗುತ್ತಾ ಪರಿಹಾರ, ದಯವಿಟ್ಟು ನಮಗೆ ಪರಿಹಾರ ಕೊಡಿ, ನಮ್ಮ ಜೀವನ ನಡೀತಾ ಇಲ್ಲ, ನಮ್ಮ ಜೀವನಕ್ಕೆ ಆಧಾರವಾಗಿದ್ದಂತಹ ಭೂಮಿಯನ್ನ ಕಳೆದುಕೊಂಡು ನಾವು ನಿರ್ಗತಿಕರಾಗಿದ್ದೀವಿ ಅಂತ ಜನ ಹೇಳ್ತಾ ಇದ್ದಾರೆ. ಇನ್ನು ಹೈಕೋರ್ಟ್ ಕೂಡ ಹೇಳುತ್ತೆ, ನಮ್ಮ ಸಂವಿಧಾನದ 300A ಆರ್ಟಿಕಲ್ ಏನಿದೆ ಅದನ್ನ ನೇರವಾಗಿ ಉಲ್ಲಂಘನೆ ಮಾಡಿದಿರಿ ನೀವು. ಯಾರ್ಯಾರು ತಮ್ಮ ಜಮೀನನ್ನ ಕಳೆದುಕೊಂಡು ಭೂಮಿಯನ್ನ ಕಳ್ಕೊಂಡಿದ್ದಾರೆ, ಅವರ ಜೀವನಕ್ಕೆ ಆಧಾರವಾಗಿದ್ದಂತಹ ಒಂದು ಭೂಮಿಯನ್ನ ಕಳ್ಕೊಂಡು ಅವ್ರು ನಿರ್ಗತಿಕರಾಗಿದ್ದಾರೆ, ನೀವೇನು ಮಾಡ್ತಾ ಇದ್ದೀರಿ ಅಂತ ಸರ್ಕಾರಗಳನ್ನ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ನೋಡಿ, 25 ವರ್ಷಗಳಲ್ಲಿ 111 ಕಿಲೋಮೀಟರ್ ರಸ್ತೆ ಆಗಬೇಕಾಗಿತ್ತು. ಆದರೆ ಅದರಲ್ಲಿ ಕೆಲಸ ಮಾಡಿರೋದು ಕೇವಲ 5 ಕಿಲೋಮೀಟರ್
ಕಿಲೋಮೀಟರ್ ಮಾತ್ರ ಅನ್ನೋ ಮಾತುಗಳು ಕೂಡ ಕೇಳಿಬರುತ್ತೆ. ಹಾಗಾದ್ರೆ ಎಷ್ಟರ ಮಟ್ಟಿಗಿನ ಒಂದು ಆ ದ್ರೋಹ ಇದು ರಾಜ್ಯದ ಜನರಿಗೆ, ಎಷ್ಟರ ಮಟ್ಟಿಗಿನ ಅತಿ ದೊಡ್ಡ ಮಹಾ ಮೋಸ ಅನ್ನುವಂಥದ್ದು ಕೂಡ ಇಲ್ಲಿ ಎದುರಾಗ್ತಾ ಇರುವಂತಹ ಪ್ರಶ್ನೆ. ಇದು ಒಂದು ಕಡೆ. ಇದರ ಜೊತೆಗೆ ಈ ರಸ್ತೆಯನ್ನ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಯಾರ್ಯಾರು ಆ ಜಾಗದಲ್ಲಿ ಬೇರೆ ಬೇರೆ ಕಡೆಗೆ ಭೂಮಿಯನ್ನ ಹೊಂದಿದ್ರು ಅವರಿಗೆ ಫಲಾನುಭವಿಗಳನ್ನಾಗಿ ಮಾಡೋದಕ್ಕೆ, ಅವರು 4 ಪಟ್ಟು 5 ಪಟ್ಟು 10 ಪಟ್ಟು ಹೆಚ್ಚು ದುಡ್ಡನ್ನ ಪಡ್ಕೊಂಡು ಅವರು ಫಲಾನುಭವಿಗಳಾಗೋದಕ್ಕೆ, ಕಮರ್ಷಿಯಲ್ ಆಗಿ ತಮ್ಮ ಏನು ಬಿಸ್ನೆಸ್ ಅನ್ನ ಮಾಡ್ಕೊಳ್ಳೋದಕ್ಕೆ, ತಮ್ಮ ಜೀವನ ಕಟ್ಕೊಳ್ಳೋದಕ್ಕೆ, ಅಥವಾ ರಾಜ್ಯದ ಜನರಿಗೆ ದ್ರೋಹ ಮಾಡಿ ತಮ್ಮ ಹೊಟ್ಟೆ ಬಟ್ಟೆಯನ್ನ ಕಟ್ಕೊಳ್ಳೋದಕ್ಕೆ ಅಂತ ಆ ಒಂದು ಸಂಪೂರ್ಣ ಪ್ಲಾನ್ ಏನಿತ್ತು, ಆ ಪ್ಲಾನ್ ಅನ್ನೇ ಯಾರಿಗೆ ತಮಗೆ ಯಾರು ಬೇಕು ಅಂದ್ರೆ ಯಾರ್ಯಾರು ಪ್ರಬಲರಿದ್ದಾರೆ, ಯಾರ್ಯಾರು ಪ್ರಭಾವಿಗಳಿದ್ದಾರೆ ಅವರಿಗೆ ಅನುಕೂಲಕರವಾಗುವಂತೆ ಪ್ಲಾನ್ ಮಾಡಿ ಅದರಲ್ಲೂ ಕೂಡ ಈ ರಸ್ತೆಗಳನ್ನು ಡೈವರ್ಟ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ಬೇಕಂತಲೇ ಆ ಒಂದು ರಸ್ತೆಯನ್ನ ಡೈವರ್ಟ್ ಮಾಡಿ ತಮಗೆ ಯಾರ್ಯಾರು ಬೇಕು ಅವರಿಗೆ ಲಾಭವನ್ನ ತಲುಪಿಸಲಾಗಿದೆ ಅನ್ನುವಂತಹ ವಿಚಾರಗಳು ಕೂಡ ಈಗ ಬಯಲಿಗೆ ಬರುತ್ತಾ ಇದೆ. ಹಾಗಾಗಿ ಈ ವಿಚಾರಕ್ಕೂ ಸಂಬಂಧಪಟ್ಟಂತೆ ತುಂಬಾ ಗಂಭೀರವಾಗಿರುವಂತಹ ಪ್ರಕರಣ ಇದು. ಯಾವ ಜಾಗ ಜನರಿಗಾಗಿ ಬಳಕೆ ಆಗಬೇಕು ಅದು ಕಮರ್ಷಿಯಲ್ ಆಗಿ ಬಳಕೆ ಆಗ್ತಾ ಇದೆ. ಹಾಗಾದ್ರೆ ಇದಕ್ಕೆಲ್ಲ ಯಾರು ಹೊಣೆ? 25 ವರ್ಷಗಳಿಂದ ನಡೀತಾ ಇರುವಂತಹ ಈ ಒಂದು ಅವ್ಯಾಹತ ಭ್ರಷ್ಟಾಚಾರ ಏನಿದೆ ಇದು ಸರ್ಕಾರಗಳ ಗಮನಕ್ಕೆ ಯಾಕೆ ಬರ್ತಾ ಇಲ್ಲ? ಯಾಕೆ ಸ್ವತಂತ್ರವಾಗಿ ಇದರ ಬಗ್ಗೆ ತನಿಖೆ ಆಗಬಾರದು ಅನ್ನುವಂತಹ ಪ್ರಶ್ನೆಗಳು ಈಗ ಹೇಳುತ್ತಾ ಇದೆ. ಈಗ ಕೇಳಬರ್ತಾ ಇರುವಂತಹ ಬೇಡಿಕೆ, ಈ ಬಗ್ಗೆ ಸಿಬಿಐ ತನಿಖೆ ಆಗಬೇಕು, ಸಿಬಿಐ ತನಿಖೆ ಆಗಬೇಕು. ಯಾರ್ಯಾರು ಭೂಮಿ ಕಳ್ಕೊಂಡಿದ್ದಾರೆ ಅವರಿಗೆ ಪರಿಹಾರ ಹೋಗಬೇಕು. ಅದರ ಜೊತೆಗೆ ಎಷ್ಟು ಜನರಿಂದ ಇವರು ಟೋಲ್ ಸುಲಿಗೆ ಮಾಡಿದ್ದಾರೆ ಅಷ್ಟು ಹಣವನ್ನ ಇದೇ ನೈಸ್ ಸಂಸ್ಥೆ ಏನಿದೆ ಅವರಿಂದ ಕಕ್ಕಿಸುವಂತಹ ಕೆಲಸಕ್ಕೆ ಈ ದೇಶದ ಏನು ನಮ್ಮ ಸಂಸ್ಥೆಗಳಿದ್ದಾವೆ, ತನಿಖಾ ಸಂಸ್ಥೆಗಳು, ಏಜೆನ್ಸಿಗಳಿದ್ದಾವೆ, ಅವರು ಮಾಡಬೇಕು. ಅದರ ಜೊತೆಗೆ ಯಾರ್ಯಾರು ಸುಲಿಗೆ ಮಾಡಿದ್ದಾರೆ ಅವರಿಂದ 1 ರೂಪಾಯಿಯನ್ನು ಕೂಡ ವಾಪಸ್ ಪಡ್ಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಬೇಕು. ನೋಡಿ, ಇದರ ಜೊತೆಗೆ ಮತ್ತೊಂದು ಕೂಡ ಇಲ್ಲಿರುವಂತಹ ಪ್ರಶ್ನೆ, ಯಾರ್ಯಾರಿಗೆ ಇಲ್ಲಿ ಲಾಭ ಕೊಡೋದಕ್ಕೆ ಅಂತ ಈ ರಸ್ತೆಯನ್ನ ಮಾಡಲಾಗಿದೆ, ಎಲ್ಲೆಲ್ಲಿ ಡೈವರ್ಷನ್ ಮತ್ತೊಂದು ಮಗದೊಂದು ಅಂತ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ, ಯಾಕೆ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೂಲಂಕುಷವಾಗಿ ತನಿಖೆ ಆಗಬೇಕು. ಯಾರ್ಯಾರಿಗೆ ಲಾಭ ಮಾಡೋದಕ್ಕೆ ಅಂತ ಯಾರ್ಯಾರ ಪ್ರಭಾವಕ್ಕೆ ಒಳಗಾಗಿ ಈ ರಸ್ತೆಯನ್ನ ಮಾಡಿದ್ದಾರೆ, ಡೈವರ್ಷನ್ಗಳನ್ನ ಮಾಡಿದ್ದಾರೆ, ಅದರ ಬಗ್ಗೆ ಕೂಡ ತನಿಖೆ ಆಗಬೇಕು ವಿಸ್ತೃತವಾಗಿ. ಸಾಹಿಲ್, ಥ್ಯಾಂಕ್ ಯು ಸಂತೋಷ್. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ದೂರುದಾರ ಕಲ್ಲಹಳ್ಳಿ ಅವರೇ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ನೈಸ್ ಸಂಸ್ಥೆ ಅಂದ ತಕ್ಷಣ ಬಹುಪಾಲು ಜನರ ಕಿವಿಗೆ ಕಾದ ಸೀಸಾ ಬಿದ್ದಂಗಾಗುತ್ತೆ. ನೋಡಿ, ದಶಕಗಳಿಂದಲೂ ಅನುಭವಿಸಿಕೊಂಡು ಬಂದಿರುವ ಒಂದು ಸಂಕಟಕ್ಕೆ ದಿನೇಶ್ ಕಲ್ಲಹಳ್ಳಿಯ ದೂರಿನ ಮುಖೇನ ಒಂದು ತಾರ್ಕಿಕ ಉತ್ತರ ಸಿಗುತ್ತೆ ಅನ್ನೋ ಭರವಸೆಯಲ್ಲಿದ್ದಾರೆ. ಒಟ್ಟು ಈ ನೈಸ್ ಸಂಸ್ಥೆಯ ಬಗ್ಗೆ ಹೇಳೋದಾದ್ರೆ ಸರ್, ನೂರಾರು ಕೋಟಿ ರೂಪಾಯಿಯ ಜೊತೆಗೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಪ್ರಕರಣ, ನೈಸ್ ಟೋಲ್ ಸಂಗ್ರಹಣೆ, ದಿನಕ್ಕೆ ಕೋಟ್ಯಾಂತರ ರೂಪಾಯಿ ಟೋಲ್ ಸಂಗ್ರಹಣೆ ಆಗುತ್ತೆ ಸರ್. ಬೆಂಗಳೂರು ಮತ್ತು ಮೈಸೂರಿನ ಸಂಚಾರ ದಟ್ಟಣೆ ಕಡಿಮೆ ಮಾಡ್ಲಿಕ್ಕೆ ಅಂತೇಳಿ ಅಂದಿನ ಸರ್ಕಾರ 1995ರಲ್ಲಿ BMICP ನೈಸ್ ಪ್ರಾಜೆಕ್ಟ್ ಅನ್ನ ಒಂದು ಜಾರಿಗೆ ತರ್ತಾರೆ ಸರ್. ಆದ್ರೆ ಈ ಯೋಜನೆಯನ್ನ ಪಡ್ಕೊಂಡಂತ ನೈಸ್ ಸಂಸ್ಥೆ ಹೆಚ್ಚುವರಿ ಭೂಸ್ವಾಧೀನ ಜೊತೆಗೆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅನ್ನ ಉಲ್ಲಂಘನೆ ಮಾಡಿ ಸೂಕ್ತವಾದಂತ ರಸ್ತೆನೇ ನಿರ್ಮಾಣ ಮಾಡಿಲ್ಲ ಸರ್. ಕೇವಲ 5 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಿದಂತ ಈ ಸಂಸ್ಥೆ ಟೋಲ್ ಅನ್ನ ಸಂಗ್ರಹಣೆ ಮಾಡ್ಲಿಕ್ಕೆ ಮಾಡ್ತಾ ಇದೆ. ಹಾಗಾಗಿ ಈ ಪ್ರಕರಣದಲ್ಲಿ ಏನಾಗಿದೆ, ಮಾನ್ಯ ಗೌರವಾಂತ ಉಚ್ಚ ನ್ಯಾಯಾಲಯ ಮೊನ್ನೆ ರಿಟ್ ಅಪೀಲ್ ನಲ್ಲಿ ಒಂದು ಗಂಭೀರವಾದಂತ ಒಂದು ಲೋಪದೋಷಗಳನ್ನ, ರಾಜ್ಯ ಸರ್ಕಾರದ ಲೋಪಗಳನ್ನ ಎತ್ತಿ ರಾಜ್ಯ ಸರ್ಕಾರಕ್ಕೆ ಒಂದು ಚೀಮಾರಿ ಹಾಕುವಂತ ಕೆಲಸ ಮಾಡಿದೆ ಸರ್. ಏನು BMICP ನೈಸ್ ಪ್ರಾಜೆಕ್ಟ್ ಸಾರ್ವಜನಿಕ ಉದ್ದೇಶ ಅಂತ ಹೇಳಿ ಇವ್ರು ಇದನ್ನ ಮಾಡ್ತಾರೆ ಸರ್, ಯೋಜನೆ ಕೈಗೆತ್ಕೊಂತಾರೆ. ಆದ್ರೆ ಇವ್ರೇನ್ ಮಾಡ್ತಾರೆ, KDB ಇಂದ ಸಾವಿರಾರು ಎಕರೆ ಜಮೀನನ್ನ ಅತಿ ಕಡಿಮೆ ಬೆಲೆಯಲ್ಲಿ ಭೂಮಿಯನ್ನ ಪಡ್ಕೊಂತಾರೆ ಇವರು. ಸಾವಿರಾರು ಎಕರೆ ಭೂಮಿ ಪಡ್ಕೊಂಡಂತ ಒಂದು ಕಡೆ ಭೂ ಮಾಲೀಕರಿಗೂ ಸೂಕ್ತವಾದಂತ ಪರಿಹಾರ ಕೊಡಲ್ಲ. ಯೋಜನೆಯನ್ನು ಕೂಡ ಸರ್ಕಾರದ ಹಂತದಲ್ಲಿ ಏನು ಇವರು ಪ್ರೈಮ್ ವರ್ಕ್ ಅಗ್ರಿಮೆಂಟ್ ಅಲ್ಲಿ ಹೇಳಿದಂತೆ ಇವರು ರಸ್ತೆಯನ್ನು ಕೂಡ ಸಮರ್ಪಕವಾಗಿ ನಿರ್ಮಾಣ ಮಾಡಿಲ್ಲ. ಇವರು ಕ್ಷುಲ್ಲಕ ಕಾರಣಗಳನ್ನ ಇಟ್ಕೊಂಡು ಹಲವಾರು ಪ್ರಕರಣಗಳನ್ನ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ, ಗೌರವಾಂತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಥವಾ ಸಿವಿಲ್ ನ್ಯಾಯಾಲಯಗಳಲ್ಲಿ ಪ್ರಕರಣಗಳನ್ನು ದಾಖಲು ಮಾಡುತ್ತಾ ವಿಳಂಬ ನೀತಿಯನ್ನು ಅನುಸರಿಸ್ತಾ ದಿನಕ್ಕೆ ಕೋಟ್ಯಾಂತರ ರೂಪಾಯಿ ಟೋಲ್ ಅನ್ನು ಸಂಗ್ರಹಣೆ ಮಾಡಿ ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಮೋಸ ಎಸಗ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ಗೌರವಾನ್ವಿತ ಡಿವಿಷನ್ ಬೆಂಚ್ ರಾಜ್ಯ ಉಚ್ಚ ನ್ಯಾಯಾಲಯ
29/7/2026 ಒಂದು ಆದೇಶದಲ್ಲಿ ರಾಜ್ಯ ಸರ್ಕಾರನೇ ನೇರವಾಗಿ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಅನ್ನುವಂಥ ಸಂಶಯ ಮೂಡ್ತಾ ಇದೆ. ಹಾಗಾಗಿ ಈ ಪ್ರಕರಣದ ಬಗ್ಗೆ ರಾಜ್ಯ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಬಹುದು ಅನ್ನುವಂಥದ್ದನ್ನ ಒಂದು ಸ್ಪಷ್ಟವಾಗಿ ತಮ್ಮ ಆದೇಶದಲ್ಲಿ ದಾಖಲು ಮಾಡಿದೆ ಸರ್. ಹಾಗಾಗಿ ನಾನು ಇಡೀ ಪ್ರಕರಣದ ಬಗ್ಗೆ ರಾಜ್ಯ ಸರ್ಕಾರದ ಅಧೀನದಲ್ಲೇ ಇರುವಂತ ಎಲ್ಲಾ ಇಲಾಖೆಗಳು, PWD ಇಲಾಖೆ, ಲೋಕೋಪಯೋಗಿ ಇಲಾಖೆ ಅಧೀನದಲ್ಲಿ ಬರುವಂತದ್ದು, ಒಂದು ಕೈಗಾರಿಕೆ ಇಲಾಖೆ ಅಧೀನದಲ್ಲಿ ಬರುವಂತ KADB ಅಧಿಕಾರಿಗಳು, ನಗರಾಭಿವೃದ್ಧಿ ಇಲಾಖೆ, ಈ 3 ಇಲಾಖೆಗಳು ಗಂಭೀರವಾಗಿ ಈ ಪ್ರಕರಣದಲ್ಲಿ ಶಾಮೀಲಾಗಿರೋದ್ರಿಂದ ಹಿಂದಿನ ಅಧಿಕಾರಿಗಳು, ಈಗಿನ ಅಧಿಕಾರಿಗಳೆಲ್ಲರೂ ಈ ಪ್ರಕರಣನ ರಾಜ್ಯ ಸರ್ಕಾರದಿಂದ ತನಿಖೆ ಮಾಡಿದ್ರೆ ಸಾಕಾಗಲ್ಲ ಅಂತೇಳಿ ಇವತ್ತು ನಾನು ಈ ಕರ್ನಾಟಕ ರಾಜ್ಯದ CBI ಪೊಲೀಸ್ ಅಧೀಕ್ಷಕರು ಭ್ರಷ್ಟಾಚಾರ ನಿಗ್ರಹ ಶಾಖೆಗೆ ಒಂದು ಸವಿರವಾದಂತ ಒಂದು ದೂರನ್ನು ನೀಡಿ ಗಂಭೀರವಾದಂತ ಒಂದು CBI ತನಿಖೆ ಆಗ್ಬೇಕಂತೇಳಿ ಒತ್ತಾಯ ಮಾಡಿದ್ದೇನೆ ಸರ್. ಅಲ್ಲ ಅತ್ಯಂತ ಅಲ್ಲ ಆಸ್ ಎ ಕರ್ನಾಟಕದ ನಾಗರಿಕನಾಗಿ ಸರ್ಕಾರಕ್ಕೂ ಒತ್ತಡ ಹಾಕಬಹುದಾಗಿತ್ತು. SIT ರಚನೆ ಮಾಡಿ ಒಂದು ಸ್ವತಂತ್ರ ತನಿಖಾ ಸಂಸ್ಥೆನೇ ಇದರಲ್ಲಿ ತನಿಖೆಯನ್ನು ಮಾಡ್ತಾ ಇತ್ತು. ನೀವು ನೇರವಾಗಿ CBIಗೆ ಹೋಗಿದ್ದು ಯಾಕೆ ಅನ್ನೋದು ಸರ್. CBIಗೆ ಯಾಕೆ ಕೊಡ್ಲಿಕ್ಕೆ ಅಂತ ಹೇಳಿದ್ರೆ ನೋಡಿ ಸರ್, ಈಗ CBI ಸ್ವತಂತ್ರವಾದಂತ ನ್ಯಾಯಾಂಗ ತನಿಖೆಗೆ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಎಲ್ಲ ಹಲವಾರು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಸರ್ ಈ ಪ್ರಕರಣದಲ್ಲಿ. ರಾಜ್ಯ ಸರ್ಕಾರದ ಅಧಿಕಾರಿಗಳು, ರಾಜ್ಯ ಸರ್ಕಾರದ ಅಧಿಕಾರಿಗಳೇ ವಿಶೇಷವಾಗಿ ಹಲವಾರು ಹಿರಿಯ IAS ಅಧಿಕಾರಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ. ರಾಜ್ಯದಲ್ಲಿ ಹೇಗೆ ನ್ಯಾಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸರ್? ಹಾಗಾಗಿ ನಾವು ಈ ಪ್ರಕರಣದಲ್ಲಿ ಏನಾಗದೆ, CBI ಆದಂತ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ, ಕೇಂದ್ರದ ಇಂಡಿಪೆಂಡೆಂಟ್ ಏಜೆನ್ಸಿ ಆಗಿರುತ್ತೆ. ಹಾಗಾಗಿ ಅದರಲ್ಲಿ ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದಲ್ಲಿ ಅಕ್ರಮ ಹಣಕಾಸಿನ ವ್ಯವಹಾರಗಳು ಜರುಗಿರೋದ್ರಿಂದ CBI ಅಂತ ಒಂದು ಸ್ವತಂತ್ರ ತನಿಖಾ ಸಂಸ್ಥೆನೇ ಈ ಪ್ರಕರಣವನ್ನು ತನಿಖೆ ಮಾಡ್ಲಿಕ್ಕೆ ಸೂಕ್ತವಾದಂತ ಒಂದು ತನಿಖಾ ಸಂಸ್ಥೆ ಅಂತ ಹೇಳಿ ನಾನು ಭಾವಿಸಿ ಇವತ್ತು CBI ಅಧಿಕಾರಿಗಳಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದೇನೆ ಸರ್ ನಾನು. ಇದರಲ್ಲಿ ನಾವು ನೋಡಿ, ಈಗ BMICP ಯೋಜನೆಗೆ ಎಷ್ಟು ಭೂಮಿನ ಸ್ವಾಧೀನಪಡಿಸಿಕೊಳ್ಳಾಯ್ತು, ಅದರಲ್ಲಿ ಎಷ್ಟು ಭೂಮಿ ವಾಸ್ತವಿಕವಾಗಿ ಯೋಜನೆಗೆ ಬಳಸ್ಕೊಳ್ಳಲಾಗಿದೆ ಅನ್ನೋದೊಂದು CBI ಪರಿಶೀಲನೆ ಮಾಡಬೇಕು. ಒಂದು ಈಗ ಈ ಹಿಂದೆ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ರಾಜ್ಯ ಸರ್ಕಾರ ಅಫಿಡವಿಟ್ ಸಲ್ಲಿಸಿದಂತ ಸಂದರ್ಭದಲ್ಲಿ 554 ಎಕರೆ ಹೆಚ್ಚುವರಿಯಾಗಿ ನೈಸ್ಗೆ ಕೊಟ್ಟಿದ್ದಾರೆ. ಅದನ್ನ ಯಾವ ಅಧಿಕಾರಿಗಳು ಕೊಟ್ರು, ಯಾಕೆ ಕೊಟ್ರು, ಯಾವ ಕಾನೂನು ಪ್ರಕ್ರಿಯೆ ಮೂಲಕ ಅವ್ರಿಗೆ ಹಸ್ತಾಂತರ ಆಯ್ತು, ಅದನ್ನು ಕೂಡ ತನಿಖೆ ಒಳಪಡಿಸ್ಬೇಕು. ಯಾಕೆ ಇಲ್ಲಿವರೆಗಿಂದ ಇಟ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ ವಾಪಸ್ ಪಡ್ಕೊಳ್ಳದೆ? ಆಮೇಲೆ ಈ ನೈಸ್ ಯೋಜನೆಗೆ ಭೂಮಿ ಸ್ವಾಧೀನ ಪಡಿಸ್ಕೊಂಡ ನಂತರ ಇವು ಪ್ರೈಮ್ ವರ್ಕ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಸರ್, ಮೂಲ ಒಪ್ಪಂದ. ಆ ಒಪ್ಪಂದನ್ನ ಉಲ್ಲಂಘನೆ ಮಾಡಿ ಇವರು ಕಮರ್ಷಿಯಲ್ ಡೆವಲಪ್ಮೆಂಟ್ ಇದನ್ನ ಬೇರೆ ಹಲವಾರು ಬಿಲ್ಡರ್ಗಳಿಗೆ, ಖಾಸಗಿ ಬಿಲ್ಡರ್ಗಳಿಗೆ ಇವರು ಅದನ್ನ ಗುತ್ತಿಗೆ ಕೊಟ್ಟಿದ್ದಾರೆ. ಬೇರೆ ಜಮೀನನ್ನ ಇವರಿಗೆ ಗುತ್ತಿಗೆ ಕೊಟ್ಟಂತ ಈ ಜಮೀನನ್ನ ಇವರು ಮತ್ತೆ ಹೆಚ್ಚುವರಿ ಲಾಭಾಂಶಕ್ಕೋಸ್ಕರ ಗುತ್ತಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾರಿಗೆ ಲಾಭ ಆಗಿದೆ? ಸರ್ಕಾರಕ್ಕಂತೂ ಲಾಭ ಆಗಿಲ್ಲ, ಜಮೀನು ಕೊಟ್ಟಂತ ರೈತರಿಗೆ ಲಾಭ ಆಗಿಲ್ಲ. ಹಾಗಾಗಿ ಇದರಿಂದ 100 ಕೋಟಿ 1000 ಕೋಟಿ ಅಕ್ರಮ ಆಗಿದೆ ಸರ್. ಹಾಗಾಗಿ ಪ್ರಕರಣ CBI ಅಂತ ಸ್ವತಂತ್ರ ತನಿಖಾ ಸಂಸ್ಥೆ ವಹಿಸಿದ್ರೇನೆ ಸೂಕ್ತ ಅಂತ ಹೇಳಿ ನಾನು ಭಾವಿಸಿ ಇವತ್ತು ದೂರನ್ನು ಕೂಡ ಕೊಟ್ಟಿದ್ದೇನೆ ಸರ್. ಮುಂದಿನ ದಿನಗಳಲ್ಲಿ CBI ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ದೂರನ್ನ ತನಿಖೆ ಮಾಡಬಹುದು ಅಂತ ಭಾವಿಸಿದ್ದೇನೆ ಸರ್. ಇಲ್ಲಾಂದ್ರೆ ನಾನು ನ್ಯಾಯಾಲಯದ ಮೂಲಕ ಒಂದು ರಿಟ್ ಅರ್ಜಿಯನ್ನ ದಾಖಲಿಸೋದ್ರ ಮೂಲಕ ಸಮರ್ಪಕವಾಗಿ ಕಾನೂನು ಹೋರಾಟ ಮಾಡ್ತೇನೆ. ಸಾಮಾಜಿಕ ಕಳಕಳಿ ಈ ವಿಚಾರದಲ್ಲಿ ಅಡಗಿರೋದ್ರಿಂದಾಗಿ ಒಳ್ಳೆದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದೆ. ಥ್ಯಾಂಕ್ ಯು ಸರ್. ನೈಸ್ ಸಂಸ್ಥೆಯ ವಿರುದ್ಧ ನೋಡಿ ಒಂಥರದ ದಶಕಗಳಿಂದಲೂ ಕೂಡ ಈ ಆರೋಪಗಳಿದ್ದಾವೆ. ದಿನೇಶ್ ಅವರು ಮಾತನಾಡ್ತಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು 1995 ಆ ನಂತರದಿಂದಲೂ ಈವರೆಗೂ ಕೂಡ ಈ ನೈಸ್ ಸಂಸ್ಥೆಯ ಈ ಮೇಂಟೆನೆನ್ಸ್ ದಿನಕ್ಕೆ ಕೋಟಿಗಟ್ಟಲೆ ರೂಪಾಯಿಗಳನ್ನು ಸಂಗ್ರಹ ಮಾಡುವಂತಹ ಈ ನೈಸ್ ಸಂಸ್ಥೆ ಇದೆಯಲ್ಲ ನೋಡಿ, 5 ಆಯಾಮಗಳ ಸರಳ ವಿಶ್ಲೇಷಣೆಯನ್ನು ಕೊಡ್ತಾ ಇದ್ದೀನಿ. ಒಂದು, ಭೂ ಸ್ವಾಧೀನ, ಅಕ್ರಮ ಮತ್ತು ರೈತರ ಗೋಳು. ಈ ಯೋಜನೆ ಇದೆಯಲ್ಲ, ಈ ಕಾರಿಡಾರ್ ಯೋಜನೆಗೆ ಸುಮಾರು 20,193 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಆದರೆ ದಶಕಗಳು ಕಳೆದರೂ ಕೂಡ ನೊಂದಂತಹ ರೈತರುಗಳಿಗೆ ಸೂಕ್ತವಾದಂತಹ ಪರಿಹಾರ ಈವರೆಗೂ ಸಿಕ್ಕಿಲ್ಲ. ಇನ್ನು ಹೆಚ್ಚುವರಿ ಭೂ ಹಸ್ತಾಂತರ, ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅಫಿಡವಿಟ್ ಹಾಗೂ ನಿಯಮಗಳನ್ನು ಮೀರಿ ಯಾವುದೇ ಅಧಿಕೃತ ಒಪ್ಪಿಗೆ ಇಲ್ಲದೆ ಅಂಡರ್ಲೈನ್ 554 ಎಕರೆ ಹೆಚ್ಚುವರಿ ಭೂಮಿಯನ್ನು ನೈಸ್ ಸಂಸ್ಥೆಗೆ ಹಸ್ತಾಂತರಿಸಲಾಗಿದೆ. ಇನ್ನು ಮುಂದುವರಿಯುತ್ತಾ ರಸ್ತೆ ನಿರ್ಮಾಣ ಬದಲು ವಾಣಿಜ್ಯ ಶೋಷಣೆ, ಕಮರ್ಷಿಯಲ್ ಎಕ್ಸ್ಪ್ಲೋಟೇಷನ್. ಮೂಲ ಯೋಜನೆಯ ಪ್ರಕಾರ ರಸ್ತೆ ನಿರ್ಮಾಣಕ್ಕೆ ಮತ್ತು ಸಾರ್ವಜನಿಕ ಬಳಕೆಗೆ ಮೀಸಲಿಡಬೇಕಾಗಿದ್ದ ಭೂಮಿಯನ್ನು ನೈಸ್ ಸಂಸ್ಥೆಯು ತನ್ನ ವಾಣಿಜ್ಯ ಉದ್ದೇಶಗಳಿಗೆ ಅರ್ಥಾತ್ ರಿಯಲ್ ಎಸ್ಟೇಟ್ ಮತ್ತು ಇತರ ವ್ಯಾಪಾರ ಚಟುವಟಿಕೆಗಳಿಗೆ ಆ ಭೂಮಿಯನ್ನು ಬಳಸಿದೆ. ಇದು ಅಕ್ಷಮ್ಯ ಅಪರಾಧ. ರೈತರ ಜೊತೆ ನೀವು ಸ್ವಾಧೀನಪಡಿಸಿಕೊಂಡಿದ್ದು ಈ ಕಾರಿಡಾರ್ ಯೋಜನೆಯನ್ನು ಉದ್ಧಾರ ಮಾಡೋದಕ್ಕೋಸ್ಕರ ನಿಮ್ಮ ನೈಸ್ ಸಂಸ್ಥೆಯ
ಹೆಡ್ ಆಫೀಸನ್ನು ತೆರೆಯೋದಕ್ಕಲ್ಲ. ಸೊ ಇನ್ನೂ ಅನೇಕ ಆರೋಪಗಳು ಕೂಡ ಕೇಳಿ ಬರುತ್ತೆ. ಸೊ ಹೀಗೆ ನನಗೆ ರಿಪೀಟ್ ಮಾಡಿ, ರಸ್ತೆ ನಿರ್ಮಾಣ ಬದಲು ವಾಣಿಜ್ಯ ಶೋಷಣೆ, ಇನ್ನು ಕೆರೆ ಟ್ಯಾಂಕ್ ಬೆಡ್ ಜಮೀನುಗಳ ದುರ್ಬಳಕೆ, ಹೀಗೆ ಅನೇಕ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಇದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೈಸ್ ಕಂಪನಿಯ ವಿರುದ್ಧದ ವಕೀಲ ಪುಟ್ಟೇಗೌಡರು